Before we go for the prayers, I want to tell you that God is a good God. ಆಮೆನ್. ಪ್ರಾರ್ಥನೆ ಭಾಗಕ್ಕೆ ಪ್ರವೇಶಕ್ಕಿಂತ ಮುಂಚಿತವಾಗಿ ನಾನು ಹೇಳಲು ಬಯಸ್ತೇನೆ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. Today, if you are breathing air, it is because of His amazing grace. ಇವತ್ತು ನೀವು ಈ ಗಾಳಿಯ ಸುಖವನ್ನು ಅನುಭವಿಸಿದೆ, ಆದರೆ ಅದು ಆತನ ಕೃಪೆಯಿಂದಲೇ. It is only by His grace we are here today. ಆತನ ಕೃಪೆಯಿಂದಲೇ ಮಾತ್ರ ನಾವಿಲ್ಲಿದ್ದೇವೆ. It also means that God's mercy is upon you today. ಈ ದೇವರ ಒಂದು ನೂತನವಾದಂತಹ ಕೃಪೆ ನಿಮ್ಮ ಮೇಲೆ ಸದಾಕಾಲವೂ ಇದೆ ಎಂಬುದಾಗಿದ್ರ ಅರ್ಥ. And He is looking after you. ನಿಮ್ಮನ್ನು ನೋಡುತ್ತಾ ಕಾಯುತ್ತಾ ಇರುವ ಆತನಾಗಿದ್ದಾನೆ. Why don't we worship the amazing God for some time? ಆ ಸುಂದರವಾದಂತಹ ನಮ್ಮ ಅದ್ಭುತ ಸ್ವರೂಪನಾದ ತಂದೆಯಾದ ದೇವರನ್ನು ಆರಾಧಿಸೋಣ. Before we go into the time of worship, let us make a small prayer. ನಾವು ಆರಾಧನೆಗೆ ಪ್ರವೇಶಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಜೊತೆಯಾಗಿ ಮಾಡೋಣ. Loving Heavenly Father, ಪ್ರೀತಿಯುಳ್ಳ ತಂದೆ, we thank you, Lord, for your sweet presence. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Lord, we thank you for giving us the promise that I will never leave you nor forsake you. ಆಮೆನ್. ಕರ್ತನೇ, ನೀನು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನಾನು ನಿನ್ನನ್ನೆಂದಿಗೂ ಕೈ ಬಿಡುವುದಿಲ್ಲ, ಮರೆಮಾಚುವುದಿಲ್ಲ ಎಂಬುದಾಗೆ. Whoever is watching today, we know that you are there with them. ಕರ್ತನೇ, ಯಾರೆಲ್ಲ ಈ ಒಂದು ಪ್ರಾರ್ಥನೆಯನ್ನು ವೀಕ್ಷಿಸ್ತಾ ಇದ್ದಾರೋ, ನಮ್ಮ ಜೊತೆ ಸೇರಿದ್ದಾರೋ, ನೀನು ಅವರ ಜೊತೆ ಇದ್ದಿ ಎಂಬುದಾಗಿ ನಮಗೆ ಗೊತ್ತು. You are holding them by your right hand. ನಿನ್ನ ಕೈ ಹಸ್ತದಲ್ಲಿ ನೀನು ಅವರನ್ನು ಹಿಡಿದುಕೊಂಡಿದ್ದಿ ಕರ್ತನೆ. Your sweet embrace is upon them. ನಿನ್ನ ಸ್ವಾಮಿ ಮುದುವಿಕೆ ಅವರ ಮೇಲೆ ಇದೆ ಕರ್ತನೆ, ಸ್ಪರ್ಶ ಅವರಲ್ಲಿದೆ. We thank you, Lord, ಕರ್ತನೆ ಸ್ತೋತ್ರ, that you have never left our side. ನಮ್ಮನ್ನು ಎಂದಿಗೂ ಕೈ ಬಿಡದಕ್ಕಾಗಿ ಸ್ತೋತ್ರ. In our highs and lows, you are there with us. ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲೂ ಸ್ವಾಮಿ ನೀ ನಮ್ಮ ಜೊತೆ ಇದ್ದೀಯಾ. Lord, we glorify your name. ಕರ್ತನೆ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇವೆ. Henceforth, we want to sing songs and worship you, Lord. ಆದುದರಿಂದ ಸ್ವಾಮಿ ಸ್ತುತಿ ಕೀರ್ತನೆಗಳನ್ನು ಹಾಡಿ ನಿನ್ನನ್ನು ನಾವು ಮಹಿಮೆ ಪಡಿಸಲು ಆಶಿಸ್ತೇವೆ. Because you are a good God, we want to pray and praise your holy name. ನೀನು ಒಳ್ಳೆಯ ದೇವರಾದುದರಿಂದ ಸ್ವಾಮಿ ನಿನ್ನ ನಾಮವನ್ನೇ ಮೇಲೆತ್ತಿ ನಿನ್ನ ಪವಿತ್ರ ನಾಮವನ್ನು ನಾವು ಕೀರ್ತಿಸಲು ಬಯಸ್ತೇವೆ. We thank you, Lord God, for saving us by your precious blood. ನಿನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ನಮ್ಮನ್ನು ನೀನು ರಕ್ಷಿಸಕ್ಕಾಗಿ ಸ್ತೋತ್ರ. Thank you, Lord, for Lord Jesus Christ who gave up himself on the cross. ಪರಿಶುದ್ಧವಾದಂತ ಕ್ರಿಸ್ತ ಯೇಸುವಿಗಾಗಿ ಸ್ತೋತ್ರ. ಕ್ರೂಜಲ್ಲಿ ತಮ್ಮ ಪ್ರಾಣವನ್ನು ನಮ್ಮೆಲ್ಲರಿಗೋಸ್ಕರ ಸಮರ್ಪಿಸಿದ ತಂದೆ. In his resurrection we rise again. ಆತನ ಪುನರುತ್ಥಾನದಲ್ಲಿ ನಾವು ಮತ್ತೊಂದು ಬಾರಿ ಎದ್ದೇಳುತ್ತೇವೆ. The old is gone and everything is made. ಹಳೆದು ಹೋಗಿದೆ, ನೂತನವಾಗಿದೆ ಎಲ್ಲವೂ. Come on, dear friends, declare this in Jesus. ಯೇಸು ಸ್ವಾಮಿ ನಾಮದಲ್ಲಿ ಇದನ್ನು ಘೋಷಿಸೋಣ. Old is gone and everything has become ಹಳೆದು new. ಹೋಗಿದೆ, ನೂತನವಾದದ್ದು ನನ್ನ ಜೀವಿತದಲ್ಲಿ ಬರ್ತಾ ಇದೆ. You are a new creation. ನೀವು ನೂತನ ಸೃಷ್ಟಿ. Say, I am a new creation in Christ. ನಾನು ನೂತನ ಸೃಷ್ಟಿ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ I am a born again person. ಆಮೆನ್. ನಾನು ಮರು ರಕ್ಷಿಸಲ್ಪಟ್ಟಿದ್ದೇನೆ, ಹುಟ್ಟಿದವನಾಗಿದ್ದೇನೆ. I am dead to sin but alive in Christ. ನಾನು ಪಾಪಕ್ಕೆ ಸತ್ತು ಹೋಗಿದ್ದೇನೆ, ಕ್ರಿಸ್ತನಲ್ಲಿ ಜೀವಿಸುತ್ತೇನೆ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Amen. 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 Let's spend some time in worship. Hallelujah. And ಆರಾಧನೆಯ ಸಮಯವನ್ನು ನಾವು ಕಳೆಯುವವರಾಗೋಣ. Yeah, Sister Avril is going to lead us in worship. Hallelujah. Amen. Jesus. ಸ್ತೋತ್ರದಿಂದಲೇ
ನನ್ನು ಕಾಯುವೆ ನೀ ಮಾತ್ರ ಸಾಕು ನನಗೆ ಯೆಹೋವ ರಾಫ ಸೌಖ್ಯದಾಯಕ ನಿನ್ನ ಸಂಜೆಯಿಂದ ಗುಣವಾದೆ ಯೆಹೋವ ಶಮ್ಮ ನನ್ನ ಜೊತೆ ಇರುವೆ ನನಗೆಂದಿಗೂ ಭಯವೇ ಇಲ್ಲ ಯೆಹೋವ ಶಮ್ಮ ನನ್ನ ಜೊತೆ ಇರುವೆ ನನಗೆಂದಿಗೂ ಭಯವೇ ಇಲ್ಲ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಜೊತೆಯಾಗಿ ಎಲ್ಲರೂ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಓ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಸುವೆ ನೀ ಮಾತ್ರ ಸಾಕು ನನಗೆ ಬಾಬಾ ಶೇರೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಮಾತ್ರ ಸಾಕು ನನಗೆ ಯೆಹೋವ ಶಾಲೋಮ್ ನನ್ನ ಸಮಾಧಾನವೇ ನನಗೆಂದಿಗೂ ಚಿಂತೆ ಇಲ್ಲ ಯೆಹೋವ ನಿಸ್ಸಿಯೇ ನನ್ನ ಜಯಧ್ವಜವು ನನಗೆಂದಿಗೂ ಸೋಲು ಇಲ್ಲ ಯೆಹೋವ ರೂಹ ನನ್ನೊಳ್ಳೆ ಕುರುಬ ನನಗೆಂದಿಗೂ ಕೊರತೆ ಇಲ್ಲ ಯೆಹೋವ ರೂಹ ನನ್ನೊಳ್ಳೆ ಕುರುಬ ನನಗೆಂದಿಗೂ ಕೊರತೆ ಇಲ್ಲ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಸಾಕು ನನಗೆ ನೀ ಸಾಕೆ ನನಗೆ ಸುವೆ ನೀ ಸಾಕೆ ನನಗೆ ನೀ ಮಾತ್ರ ಸಾಕು ನನಗೆ ಬಾಬಾದ ಯೋಶೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಮಾತ್ರ ಸಾಕು ನನಗೆ You're more than enough. You're more than enough. You're more than enough for me. You're more than enough, Lord. You're more than enough. You're more than enough for me. तू पर काफी है यीशु तू पर काफी है मुझको ఉంటే చాలు తోడుంటే చాలు
bless you today. And we want to say you're more than enough, Lord. ಕರ್ತನೆ, ನೀನಿದ್ದರೆ ನಮಗೆ ಸಾಕು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಾವು ಜೀವಿಸ್ತೇವೆ, ಮುಂದೆ ಸಾಕ್ತೇವೆ ಎಂಬುದಾಗಿ ನಾವು ಹಾಡಿದೆವು. ಅದೇ ರೀತಿಯಾಗಿ ನಾವು ಈ ಒಂದು ಆರೈಕೆಗಳನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಂಡು ಅದನ್ನು ಸತ್ಯ ಎಂಬುದಾಗಿ ನಂಬೋಣ. You more than enough. You more than enough. You more than enough for me. Ni matra saku Yesue. Ni matra saku. Ni matra saku nanage. Praise God. That was such a beautiful time of worship. ಒಂದು ಉತ್ತಮವಾದಂತಹ ಆರಾಧನೆಯ ಸಮಯದಲ್ಲಿ ನಾವು ತೊಡಗಿದೆವು. As we sing songs, remember the heaven is rejoicing. ನಾವು ಪ್ರಾರ್ಥಿಸುವಾಗ, ಹಾಡುತ್ತಾ ಇರುವಾಗ ನೀವು ನೆನಪಿನಲ್ಲಿಟ್ಕೊಳ್ಳಿ, ಸ್ವರ್ಗವು ನಿಮ್ಮ ಜೊತೆ ಆನಂದಿಸ್ತಾ ಇದೆ. I want to share with you a word of God, a word of blessing for few minutes. ಕೆಲವು ನಿಮಿಷಗಳ ಕಾಲ ದೇವರ ವಚನ ಭಾಗ, ದೇವರ ವಾಕ್ಯದಿಂದ ನಾವು ಆರಿಸುವವರಾಗೋಣ. Before I begin, I want to tell you what do you think about the way you are going in your life? ನೀವು ಹೋಗುತ್ತಿರುವಂತಹ ಮಾರ್ಗದ ಕುರಿತಾಗಿ ನೀವೇನನ್ನ ಆಲೋಚಿಸ್ತೀರಾ ಎಂಬುದಾಗಿ ನಾನು ನಿಮ್ಮನ್ನು ಪ್ರಶ್ನಿಸ್ತೇನೆ. Think for a moment, why are you here and what are you doing every day? ನೀವು ಯಾಕೆ ಇಲ್ಲಿದ್ದೀರಾ, ದಿನನಿತ್ಯ ನಿಮ್ಮ ಜೀವಿತದಲ್ಲಿ ನೀವೇನನ್ನ ಮಾಡ್ತಾ ಇದ್ದೀರಾ ಎಂಬುದಾಗಿ ಆಲೋಚಿಸ್ರಿ. The path that you have chosen is because of the thoughts that run in your mind. ನೀವು ಆದುಕೊಂಡಂತಹ ದಾರಿ ನಿಮ್ಮ ಆಲೋಚನೆಗಳ ಮೇರೆಗೆ ನಿಮ್ಮನ್ನು ನಡೆಸುವಂತದ್ದಾಗಿದೆ. Your words and your action will align according to the thoughts that run in your mind. ನಿಮ್ಮ ವಾಕ್ಯಗಳು ಮತ್ತು ನಿಮ್ಮ ದಿನನಿತ್ಯದ ನಿಮ್ಮ ಚಟುವಟಿಕೆ ನಿಮ್ಮ ಆಲೋಚನೆಯ ಮೇರೆಗೆ ನಡೆಯುತ್ತಾ ಹೋಗುತ್ತದೆ. So it is impossible for you to go in a different direction while your thoughts are in another direction. ನೀವು ನಿಮ್ಮ ಆಲೋಚನೆಗಳು ಒಂದು ದಿಕ್ಕಿನಲ್ಲಿದ್ದು ನೀವೇನೊಂದು ದಿಕ್ಕಿನಲ್ಲಿ ಹೋಗುವುದು ತುಂಬಾ ಕಷ್ಟ. Well, that is what the Bible teaches us, to be renewed in our mind. ಸತ್ಯವೇದವು ನಮಗೆ ಕಳಿಸಿಕೊಡುತ್ತದೆ, ನಮ್ಮ ಮನಸ್ಸನ್ನು ನಮ್ಮ ಆಲೋಚನೆಗಳನ್ನು ನಾವು ನೂತನ ಪಡಿಸಬೇಕಾಗಿದೆ ಎಂಬುದಾಗಿ. So that our thoughts will be aligned with God's thoughts. ಇದರ ಮೂಲಕವಾಗಿ ದೇವರ ಆಲೋಚನೆಗೆ ನಮ್ಮ ಆಲೋಚನೆ ಸೇರ್ಪಡೆಯಾಗುತ್ತದೆ. If you are moving in the direction of your thoughts, ನೀವು ನಿಮ್ಮ ಆಲೋಚನೆಗಳ ದಿಕ್ಕಿನಲ್ಲಿ ನಡೆದರೆ, how about if your thoughts are aligned in God's will? ನಿಮ್ಮ ದೇವರ ದಿಕ್ಕಿನಲ್ಲಿ ನಿಮ್ಮ ಆಲೋಚನೆಗಳು ಸರಿ ಹೊಂದಿದ್ರೆ ನೀವು ಅರ್ಥೈಸಿ ಏನಾಗ್ತದೆ ಎಂಬುದಾಗಿ. What happens then? Your life will also move in God's direction. ಆಗ ನಿಮ್ಮ ಜೀವಿತ ಕೂಡ ದೇವರ ದಿಕ್ಕಿನಲ್ಲಿ, ಆತನು ನಡೆಸುವ ದಿಕ್ಕಿನಲ್ಲಿ ಚಲಿಸುತ್ತಾ ಹೋಗುತ್ತದೆ. You will understand the heart of God. ನಿಮಗೆ ದೇವರ ಹೃದಯದ ಅರಿವು ಆಗುತ್ತದೆ. You will understand the heartbeat of God. ನಿಮಗೆ ದೇವರ ಹೃದಯದ ಒಂದು ಬಡಿತ ಅರ್ಥವಾಗುತ್ತದೆ. And you will never go away from His will. ಮತ್ತು ನೀವು ಆತನ ಚಿತ್ತಕ್ಕೆ ಅವಿಧೇಯರಾಗುವುದೇ ಇಲ್ಲ. That's why Paul says, surrender yourself as a living sacrifice. ಆದುದರಿಂದ ಪೌಲನ್ ಹೇಳ್ತಾ ಇದ್ದಾನೆ, ನಿಮ್ಮ ಒಂದು ಜೀವಿತವನ್ನೇ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ. Like in Romans chapter 12 verse 1 and 2, he says that give yourself as living sacrifice. ರೋಮಾಪುರ 12:1-2 ಬರೆಯಲ್ಪಟ್ಟಿದೆ, ನಿಮ್ಮ ಜೀವಿತವನ್ನು ಒಂದು ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ. And he says be renewed in your mind so that you can understand God's will. ನಿಮ್ಮ ಆಲೋಚನೆಗಳನ್ನು ನೂತನ ಪಡಿಸಿರಿ, ಇದರ ಮೂಲಕವಾಗಿ ನೀವು ದೇವರ ಚಿತ್ತ ಏನೆಂಬುದಾಗಿ ಅರಿತೀರಾ. You will understand and approve what God's will is. ಆಮೆನ್. ನೀವು ಅರ್ಥೈಸಿ ಅದನ್ನ ನಿಜವಾಗಿ ನಿಮ್ಮ ಜೀವಿತದಲ್ಲಿ ಸೇರ್ಪಡಿಸ್ತೀರಾ ಎಂಬುದಾಗಿ ಬರ್ತದೆ. Amen. ಆಮೆನ್. What renews our mind? ನಮ್ಮ ಮನಸ್ಸನ್ನು ಯಾವುದು, ನಮ್ಮ ಆಲೋಚನೆಗಳನ್ನು ಯಾವುದು ನೂತನ ಪಡಿಸ್ತದೆ? Meditating upon the word of God can renew your mind. ದೇವರ ವಾಕ್ಯವನ್ನು ಧ್ಯಾನಿಸುವುದು ನಮ್ಮ ಮನಸ್ಸನ್ನು ನೂತನ ಪಡಿಸಲು ಸಾಧ್ಯವಾದಂತದಾಗಿದೆ. You walking with the Holy Spirit, living with the Holy Spirit every day. ನೀವು ಪವಿತ್ರಾತ್ಮನ ಜೊತೆ ಇರುವುದು, ಮಾತನಾಡುವುದು, ಆತನನ್ನು ಅನುಭವಿಸುವುದು, it will renew your mind. ಅದು ನಿಮ್ಮ ಆಲೋಚನೆಗಳನ್ನ ನೂತನ ಪಡಿಸುತ್ತದೆ. Every new experience, everyday experience with God will renew your mind. ದೇವರ ಜೊತೆ ಹೊಸಗಿನ ಅನುಭವ, ದಿನನಿತ್ಯನ ಅನುಭವ ನಿಮ್ಮ ಮನಸ್ಸನ್ನು ನೂತನ ಪಡಿಸುತ್ತದೆ. So let your prayer life not be for only for few minutes or for 1 hour. ಆದುದರಿಂದ ನಿಮ್ಮ ಪ್ರಾರ್ಥನಾ
ಶೈಲಿ ಅಥವಾ ನಿಮ್ಮ ಜೀವಿತ 1 ತಾಸು ಕೆಲವು ನಿಮಿಷಗಳು ಮಾತ್ರ ಇರದೇ ಇರಲಿ. Let your entire day be in fellowship with the Holy Spirit. ನಿಮ್ಮ ದಿನನಿತ್ಯ ಆತನ ಒಂದು ಅನ್ಯೋನ್ಯತೆಯಲ್ಲಿ ಸೇರ್ಪಡೆ ಆಗಲಿ. It is like a relationship between wife and husband. ಒಂದು ಗಂಡ ಮತ್ತು ಹೆಂಡತಿಯ ಸಂಬಂಧ ಹಾಗೆ ಇದು ಇರುತ್ತದೆ. You are always in fellowship. ನೀವು ಯಾವಾಗ್ಲೂ ಅನ್ಯೋನ್ಯತೆಯಲ್ಲಿ ಇರ್ತೀರಲ್ಲ. Sometimes you don't talk. ಕೆಲವೊಂದು ಸಂದರ್ಭದಲ್ಲಿ ನೀವು ಮಾತನಾಡದೇ ಇರಬಹುದು. Sometimes you spend 1 hour, 2 hour or few hours spending time with them, talking so intimately. 1, 2, 3, 4 ತಾಸು ಅವ್ರ ಜೊತೆ ಆತ್ಮಿಕವಾಗಿ ನೀವು ಮಾತಾಡ್ತೀರಾ. And sometimes, you may be far away in some other place. ಕೆಲವೊಂದು ಸಂದರ್ಭದಲ್ಲಿ ನೀವು ದೂರ ದೇಶಕ್ಕೆ ಹೋಗಿರ್ಬೋದು, ದೂರ ಸ್ಥಳದಲ್ಲಿ ಇರಬಹುದು. Yet your heart is always connected with your spouse. ಆದರೂ ಕೂಡ ನಿಮ್ಮ ಹೃದಯ ಯಾವಾಗ್ಲೂ ನಿಮ್ಮ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಸೇರ್ಪಡೆ ಆಗಿರುತ್ತದೆ. Amen. Amen. Because you have become one. ಯಾಕಂದ್ರೆ ನೀವು ಆಗ್ಲೇ ಅನ್ಯೋನ್ಯರಾಗಿದ್ದೀರಾ. Whoever is in Christ ಕ್ರಿಸ್ತನಲ್ಲಿರುವವರು has become one in God. ದೇವರ ಜೊತೆ ಅನ್ಯೋನ್ಯವಾಗಿದ್ದಾರೆ. Has become one in Christ. ಅವರು ಕ್ರಿಸ್ತನಲ್ಲಿ ಅನ್ಯೋನ್ಯವಾಗಿದ್ದಾರೆ. He has become one spirit with the Holy Spirit. ಐಕ್ಯತೆ ಹೊಂದಿ ಪವಿತ್ರಾತ್ಮನ ಜೊತೆ ಒಗ್ಗೂಡಿದ್ದಾರೆ. That's why he says, I'll never leave you nor forsake. Amen. ಆದುದರಿಂದ ಆತನು ಹೇಳ್ತಾ ಇದ್ದಾನೆ, ನಿಮ್ಮನೆಂದಿಗೂ ನಾನು ಕೈ ಬಿಡುವುದಿಲ್ಲ, ಮರೆಮಾಚುವುದಿಲ್ಲ. Today, if you believe in Christ, ಇವತ್ತು ನೀವು ಕ್ರಿಸ್ತನಲ್ಲಿ ನಂಬುದೇ ಆದರೆ you are one with him. ನೀವು ಆತನಲ್ಲಿ ಐಕ್ಯರಾಗಿದ್ದೀರಾ. And he's always there with you. Amen. ಆತನು ನಿಜ ನೂತನವಾಗಿ ನಿಮ್ಮ ಜೊತೆ ಯಾವಾಗ್ಲೂ ಇದ್ದಾನೆ. Amen. Amen. What is the strongest thought that prevails in this world? ಒಂದು ಬಲಿಷ್ಠವಾದಂತ ಆಲೋಚನೆ ಈ ಲೋಕದಲ್ಲಿ ಇರುವಂತದ್ದು ಯಾವುದು ಗೊತ್ತಾ? Fear. ಅದು ಭಯ. The entire world runs by fear. ಈ ಲೋಕವೇ ಭಯದಲ್ಲಿ ನಡೆಯುವಂತದ್ದಾಗಿದೆ. Out of fear, people will educate their children. ಭಯದಲ್ಲೇ ಮಕ್ಕಳನ್ನ ಎಲ್ಲರೂ ಓದಿಸ್ತಾರೆ. If they ask, why are you sending me to school, they'll say fearful words that if you don't study, your future will be spoiled. ಮಕ್ಕಳು ಕೇಳಿದ್ರೆ ನೀನ್ ಯಾಕೆ ನನ್ನ ಸ್ಕೂಲಿಗೆ ಕಳಿಸ್ತಾ ಹೇಳ್ತಾ ನೀನು ಶಾಲೆಗೆ ಹೋಗದಿದ್ರೆ ನಿನ್ನ ಜೀವಿತ ಹಾಳಾಗ್ತದೆ ಎಂಬುದಾಗಿ ಭಯಕರವಾದಂತಹ ವಚನಗಳನ್ನ ನುಡಿತಾರೆ. Actually, purpose of education is personality development, personal development and life application. ನಾವು ನೋಡೋದಾದ್ರೆ ಒಂದು ಯಾಕೆ ಓದ್ಬೇಕೆಂಬುದಾಗಿ ಹೇಳಿದ್ರೆ ಅವರ ಜೀವಿತದ ಒಂದು ಪೋಷಣೆಗಾಗಿ, ಅದು ಮಾತ್ರವಲ್ಲದೆ ಅವರ ಜೀವಿತದ ಆಲೋಚನೆ ಶಕ್ತಿಯನ್ನು ವೃದ್ಧಿಪಡಿಸಲು, or in other words, to transform a young mind into a powerful mind. ಅಥವಾ ಯವನಸ್ಥ ಒಂದು ಮನಸ್ಸನ್ನು ಒಂದು ಶಕ್ತಿಯುತವಾದ ಮನಸ್ಸಾಗಿ ಪರಿವರ್ತಿಸಲು ಕೂಡ ನಮಗೆ ವಿದ್ಯಾಭ್ಯಾಸ ಬೇಕು. But people always put fear in the minds of the children, saying if you don't study, you will fail in life. ಆದ್ರೆ ತಂದೆ ತಾಯಿಗಳು ಯಾವಾಗ್ಲೂ ಒಂದು ಮಕ್ಕಳ ಜೀವಿತದಲ್ಲಿ ಭಯವನ್ನ ಹುಟ್ಟಿಸ್ತಾರೆ, ನೀನು ಓದದಿದ್ರೆ ನೀನು ಫೇಲ್ ಆಗ್ತೀಯಾ ಎಂಬುದಾಗಿ. What about jobs and career? ಅದೇ ರೀತಿಯಾಗಿ ಭವಿಷ್ಯದ ಕುರಿತಾಗಿ ಆಲೋಚಿಸಿ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ. Most of the times we work only to earn money, and we are earning money so that we will not fail or will not stumble and fall. ಹಲವಾರು ಸಂದರ್ಭಗಳಲ್ಲಿ ನಾವು ದುಡಿಯುವುದು ಯಾಕೆ, ನಾವೆಂದಿಗೂ ಬಿದ್ದು ಹೋಗದಂತೆ ಅಥವಾ ಈ ಒಂದು ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು ಎಂಬ ಒಂದು ಭಯದಿಂದಲೇ. So we are doing our careers, our jobs also out of fear. ಸೊ ನಾವು ನಮ್ಮ ಉದ್ಯೋಗಗಳನ್ನು ಕೂಡ ನಮ್ಮ ಕರಿಯರ್ ಪಾತ್ ಅನ್ನು ಕೂಡ ನಾವು ಭಯದಲ್ಲೇ ನಡೆಸುವವರಾಗಿದ್ದೇವೆ. Even when we come to church, even when we pray also, we are doing it out of fear. ನಾವು ಸಭೆಗೆ ಬಂದು ಪ್ರಾರ್ಥಿಸುವಾಗ ಕೂಡ ಭಯದಲ್ಲಿಯೇ ಅದನ್ನು ಮಾಡ್ತೇವೆ. That's what the world teaches. ಅದೇ ಲೋಕವು ನಿಮಗೆ ಕಲಿಸಿಕೊಡುತ್ತದೆ. That's what we learn from childhood. ಅದು ಚಿಕ್ಕದ್ರಿಂದ ನಾವು ಕಲಿತಂತ ಸಂಗತಿ ಆಗಿದೆ. Oh, people teach saying that if you don't pray, Satan will come and attack. ನೀನು ಪ್ರಾರ್ಥಿಸದಿದ್ರೆ ಸೈತಾನನು ಬಂದು ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ ಭಯಪಡಿಸ್ತಾರೆ. But the prayer is given to the believers to have fellowship with God. ಆದ್ರೆ ಪ್ರಾರ್ಥನೆ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟದ್ದು ಯಾಕೆಂಬುದಾಗಿ ಹೇಳಿದ್ರೆ ದೇವರ ಜೊತೆ ಅನ್ಯೋನ್ಯತೆಯ ಸಂಬಂಧವನ್ನು ಬಳಸಲು. But we come to Christ because we are afraid the devil will do something. ಆದ್ರೆ ನಾವು ಕ್ರಿಸ್ತನಲ್ಲಿ ಬರ್ತೇವೆ ಯಾಕಂದ್ರೆ ಸೈತಾನನ ಏನಾದ್ರೂ ಮಾಡ್ತಾನೆ ಎಂಬ ಭಯದಿಂದ. So out of fear, when problem comes, we run to God. ಆದುದರಿಂದ ಭಯದಿಂದ ನಾವು ಸಮಸ್ಯೆ ಬರುವಾಗ ದೇವರ ಬಳಿ ಓಡಿ ಹೋಗ್ತೇವೆ. So when problem is gone away, we go away from God. ಸಮಸ್ಯೆ ಹೋದಾಗ ದೇವರಿಂದ ದೂರ ಹೋಗ್ತೇವೆ. That's why some preachers say it is better to live in poverty because prosperity will take you away from God because the person's heart is not proper. ಆದುದರಿಂದ ಕೆಲವು ದೈವ ಮನುಷ್ಯರು ಹೀಗೆ ಹೇಳುತ್ತಾರೆ, ನೀವು
ಒಂದು ಬಡತನದಲ್ಲಿರುವುದು ಒಳ್ಳೆಯದು, ಯಾಕಂದ್ರೆ ಒಂದು ಪ್ರಾಸ್ಪೆರಿಟಿ, ಐಶ್ವರ್ಯತನವು ನಿಮ್ಮ ಜೀವಿತದಲ್ಲಿ ಬರುವಾಗ ನಿಮ್ಮ ಹೃದಯವು ದೇವರಿಂದ ದೂರ ಹೋಗ್ತದೆ ಎಂಬುದಾಗಿ. The problem is not the prosperity, problem is the heart is not right. ಇಲ್ಲಿ ಸಮಸ್ಯೆ ನಿಮ್ಗೆ ಐಶ್ವರ್ಯ ಬರುವಂತದ್ದಲ್ಲ, ಇಲ್ಲಿ ಸಮಸ್ಯೆಯು ನಿಮ್ಮ ಹೃದಯವು ಸರಿಯಾಗಿ ಇರದೇ ಇರುವಂತದ್ದು. Everybody is living in fear. ಎಲ್ಲರೂ ಲೋಕದಲ್ಲಿ ಭಯದಲ್ಲೇ ಜೀವಿಸ್ತಾ ಇದ್ದಾರೆ. Out of fear politics, out of fear anything. ಭಯದಿಂದ ಒಂದು ರಾಜಕೀಯ, ಭಯದಿಂದ ಎಲ್ಲಾ ಸಂಗತಿಗಳು. Sometimes people minister or do ministry even out of fear. ಕೆಲವೊಂದು ಸಂದರ್ಭದಲ್ಲಿ ಸೇವೆಯನ್ನು ಕೂಡ ಒಂದು ಜನರು ಭಯದಿಂದಲೇ ಮಾಡ್ತಾರೆ. But the righteous will live by faith. ಆಮೆನ್. ಆದ್ರೆ ನೀತಿವಂತನು ನಿಜವಾಗಿ ನಂಬಿಕೆಯಲ್ಲಿ ಜೀವಿಸುವನು. A person of God or the child of God will not live in fear. ದೇವರ ಮಕ್ಕಳು, ದೇವರ ಒಂದು ಮಕ್ಕಳು ನಿಜವಾಗಿಯೂ ಅವರು ಭಯದಲ್ಲಿರುವುದಿಲ್ಲ. We have the fear of God, not the fear of anything else. ಅವರಿಗೆ ದೇವರ ಭಯ ಮಾತ್ರ ಇರುತ್ತದೆ, ಬೇರೆ ಯಾವ ವಿಷಯದಲ್ಲಿ ಕೂಡ ಭಯವಿರುವುದಿಲ್ಲ. Amen. Amen. That's why to Zerubbabel God says this time it is not by sight or not by might or not by power but only by the Spirit of God. Amen. ಜೆರುಬ್ಬಾಬೆಲಿಗೆ ಆದುದರಿಂದ ದೇವರು ಹೇಳ್ತಾರೆ, ಈಗ ಅದು ನೋಟದಿಂದಲ್ಲ, ನಿನ್ನ ಶಕ್ತಿಯಿಂದಲ್ಲ, ದೇವರ ಬಲದಿಂದಲೇ ಎಂಬುದಾಗಿ. ದೇವರ ಆತ್ಮದಿಂದ. Amen. 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 Hallelujah. We live by the Spirit of God. We live in faith. Amen. ನಾವು ದೇವರ ಆತ್ಮದಲ್ಲಿಯೇ ನಡೆಯುವವರಾಗಿ ನಂಬಿಕೆಯಿಂದ ಜೀವಿಸುವವರಾಗಿದ್ದೇವೆ. Amen. There is one person in Bible like that. ಈ ಸತ್ಯವೇದದಲ್ಲಿ ಕೂಡ ಒಬ್ಬ ಮನುಷ್ಯನು ಹಾಗೆ ಇದ್ದಾನೆ. And there was a crisis in his city, in his hometown. ಆತನಿದ್ದ ಒಂದು ಪ್ರದೇಶದಲ್ಲಿ ಒಂದು ಸಮಸ್ಯೆ ಎದುರಾಗಿತ್ತು. That Philistines came against his country. ಫಿಲಿಸ್ಟಿಯರು ಅವರ ಜನಾಂಗದ ವಿರುದ್ಧವಾಗಿ ಬಂದರು ಯುದ್ಧಕ್ಕೆ. And everybody was afraid. ಎಲ್ಲರೂ ಭಯಭ್ರಾಂತರಾದರು. He doesn't know all these things, but he knew that his brothers went for the war. ಈ ಎಲ್ಲಾ ವಿಷಯಗಳು ಕುರಿತಾಗಿ ಆತನಿಗೆ ಗೊತ್ತಿಲ್ಲ. ಆತನಿಗೆ ಗೊತ್ತಿದ್ದ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಆತನ ಸಹೋದರರು ಅಲ್ಲಿ ಯುದ್ಧಕ್ಕೆ ಹೋದರು. So his father said, take some food for your brothers. He took all that and he was going for the field. ಅವನ ತಂದೆ ಹೇಳಿದ್ರು, ನಿನ್ನ ಅಣ್ಣಂದಿರು ಯುದ್ಧಕ್ಕೆ ಹೋಗಿದ್ದಾರೆ, ನೀನು ಹೋಗಿ ಅವರಿಗೆ ಆಹಾರ ಕೊಡು ಎಂಬುದಾಗಿ. So he went there and he was surprised that everybody was living in fear. ಅವನು ಆ ಒಂದು ಯುದ್ಧ ಸ್ಥಳಕ್ಕೆ ಹೋದಾಗ ಎಲ್ಲರೂ ಭಯಭ್ರಾಂತರಾಗಿದ್ದಾರೆ ಎಂಬುದಾಗಿ ನೋಡಿ ಅವನು ಅತಿ ಆಶ್ಚರ್ಯಪಟ್ಟನು. Let us see what is the reason for ಇಲ್ಲಿ this. ಕಾರಣ ಏನೆಂಬುದಾಗಿ ನೋಡೋಣ. It is written in 1 Samuel 17:16. 1 ಸಮುವೇಲ 17ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Here it says, for 40 days the Philistine came forward every morning and evening and took his stand. ಆ ಫಿಲಿಸ್ಟಿಯನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. Praise the Lord. Praise the Lord. Here the story that I am trying to explain you is the story of David and Goliath. ದಾವೀದನು ಮತ್ತು ಗೊಲ್ಯಾತನ ಕಥೆಯ ಕುರಿತಾಗಿ ನಾನು ನಿಮಗೆ ಹೇಳಲು ಬಯಸ್ತಾ ಇದ್ದೇನೆ. I am sure most of you must have heard it right from your childhood in the Sunday schools. ಚಿಕ್ಕದ್ರಿಂದ ನೀವು ಸಂಡೇ ಸ್ಕೂಲಲ್ಲಿ ಈ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. But see here, very important detail in the 16th verse. It says the 40 days Philistine came forward both morning and evening. He was shouting, he was taking his stand. 16ನೇ ವಚನದಲ್ಲಿ ಅತಿ ಪ್ರಮುಖವಾದ ಸಂಗತಿಯನ್ನು ಗಮನಿಸಿರಿ. ಆ ಫಿಲಿಸ್ಟಿಯನು ಸಾಯಂಕಾಲದಲ್ಲಿಯೂ ಹೊತ್ತಾರೆಯಲು 40 ದಿವಸ ಬಂದು ಅದೇ ಪ್ರಕಾರ ಕೂಗುತ್ತಾ ಇದ್ದನು. See what he was shouting? ಏನ್ ಕೂಗುತ್ತಾ ಇದ್ದನು? He was shaming the name of the Lord. ದೇವರ ನಾಮವನ್ನು ಆತನು ಗದರಿಸ್ತಾ ಇದ್ದಂತೆ. Okay, ಶಪಿಸ್ತಾ ಇದ್ದ, ದೂಷಿಸ್ತಾ ಇದ್ದ, ಅವಮಾನ ಮಾಡ್ತಾ ಇದ್ದ. And he was scolding or telling all the people that you guys are like grasshoppers. ನೀವು ಮಿಡತೆಗಳಾಗಿದ್ದೀರಿ ಎಂಬುದಾಗಿ ಹೇಳಿ ದೇವರ ನಾಮವನ್ನು ದೂಷಿಸ್ತಾ ಇದ್ದ ಅಂತ. See, this giant is from Philistines. ಈ ಒಂದು ದೈತ್ಯಕಾರದ ಮನುಷ್ಯನು ಫಿಲಿಸ್ಟಿಯನ್ ಆಗಿದ್ದನು. And he was challenging, if anybody comes and defeats, we'll all go away. ಯಾರಾದ್ರೂ ಬಂದ್ರು ನನ್ನನ್ನು ಸೋಲಿಸಿದ್ರೆ ನಾವೆಲ್ಲರೂ ಹೋಗ್ತೇವೆ ಹಿಂದಿರುಗಿ ಎಂಬುದಾಗಿ ಅವನು ಚಾಲೆಂಜ್ ಸವಾಲ್ ಹಾಕ್ತಾ ಇದ್ದ ಅಂತ. But this person Goliath was so huge, almost 8 feet tall. ಈ ಗೊಲ್ಯಾತನು 8 ಫೀಟ್ ಉದ್ದ ಇದ್ದಂತೆ. And nobody could stand there. ಯಾರು ಕೂಡ ಅವನ ಎದುರು ನಿಲ್ಲಲು ಆಗ್ಲಿಲ್ಲ, ಯಾಕಂದ್ರೆ ಅವರೆಲ್ಲರೂ ಭಯ ಪಡ್ತಾ ಇದ್ರು. Because he was a true warrior. He was really a warrior and so big. ಯಾಕಂದ್ರೆ ಅವನು ಯುದ್ಧ ವೀರನಾಗಿದ್ದನು, ಅವನು ದೊಡ್ಡ ಗಾತ್ರದ ಮನುಷ್ಯನು ಕೂಡ ಆಗಿದ್ದನು. So everybody was in fear. ಎಲ್ಲರೂ ಭಯಭ್ರಾಂತುಳ್ಳವರಾಗಿದ್ದರು. The reason for fear is this. ಅವರ ಭಯಕ್ಕೆ ಕಾರಣ ಇದೆ.
40 days. 40 ದಿನ. Night and morning, morning and night. ಮುಂಜಾನೆಯಲ್ಲಿಯೂ ಸಾಯಂಕಾಲದಲ್ಲಿಯೂ. He was speaking fear into the minds of the people. ಆತನು ಜನರ ಆಲೋಚನೆಗೆ, ಮನಸ್ಸಿಗೆ ಭಯವನ್ನ ಮಾತನಾಡುತ್ತಾ ಇದ್ದ. He was speaking fear and he was displaying, showing the fear. ಭಯವನ್ನು ಮಾತನಾಡಿ ಭಯವನ್ನೇ ಅವರಿಗೆ ಬೆದರಿಕೆಗಳ ಮಾತನ್ನೇ ಕೊಡುತ್ತಾ ಇದ್ದ. And everybody was afraid. ಆದುದರಿಂದ ಎಲ್ಲ ಇಸ್ರಾಯೇಲ್ಯರು ಭಯಪಟ್ಟರು. Because they were seeing that fear is attacking them. ಯಾಕಂದ್ರೆ ಭಯವು ಅವರ ಹೃದಯವನ್ನು ಪ್ರವೇಶಿಸುವುದನ್ನ ಅವರು ನೋಡ್ತಾ ಇದ್ರು. They are hearing the words that this fellow is speaking and they are ಅವರು trembling. ಕೇಳುತ್ತಿದ್ದಂತ ವಾಕ್ಯ ಭಯಭ್ರಾಂತಿ ಉಳ್ಳದ್ದಾಗಿತ್ತು. But this small boy called David, he did not hear all these things. ಅಲ್ಲಿಗೆ ಆಗತಾನೆ ಬಂದಂತಹ ದಾವೀದನು ಎಲ್ಲಾ ವಿಷಯಗಳನ್ನ ಕೇಳಿರ್ಲಿಲ್ಲ. He was always hearing the word of God. ಅವನು ದೇವರ ವಾಕ್ಯವನ್ನು ಮಾತ್ರ ಕೇಳುತ್ತಾ He ಇದ್ದನು. was always worshipping the Lord. ಯಾವಾಗ್ಲೂ ದೇವರನ್ನ ಆರಾಧಿಸ್ತಾ ಇದ್ದನು. He knows what God's strength is. ದೇವರ ಬಲ ಏನೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. One day lion attacks his sheep. ಒಂದು ದಿನ ಒಂದು ಹುಲಿ ಆತನ ಒಂದು ಶೀಪ್ ಅನ್ನ, ಕುರಿಗಳನ್ನ ಅಟ್ಯಾಕ್ ಮಾಡಿತು. And then he tore the lion's mouth. ಅವನೇನ್ ಮಾಡಿದ, ಆ ಒಂದು ಸಿಂಹದ ಬಾಯಿಯನ್ನು ಬಿಚ್ಚಿ ಬಿಟ್ಟ. And he killed the lion. ಆ ಒಂದು ಸಿಂಹವನ್ನ ಸಂಪೂರ್ಣವಾಗಿ ಕೊಂದ. One day one bear came and attacked. ಒಮ್ಮೆ ಒಂದು ಕರಡಿ ಬಂದು ಆ ಒಂದು ಕುರಿಗಳ ಮೇಲೆ ಹಾಳಿ ಮಾಡಿದಾಗ And he killed the bear also. ಆ ಕರಡಿಯನ್ನು ಕೂಡ ಆತನು ಕೊಂದು ಹಾಕಿದ. Nobody has seen. ಯಾರು ಇದನ್ನ ನೋಡಿರ್ಲಿಲ್ಲ. He knows that in his strength he cannot do that. ಅವನಿಗೆ ಗೊತ್ತು, ಅವನ ಬಲದಲ್ಲಿ ಅವನಿಗೆ ಎಲ್ಲಾ ಸಂಗತಿಗಳನ್ನು ಮಾಡಲಾಗುವುದಿಲ್ಲ. But only God can. ದೇವರಿಗೆ ಮಾತ್ರ ಸಾಧ್ಯ ಎಂಬುದಾಗಿ. So he came to this army field and he knew that somebody is speaking against my God. ಆದುದರಿಂದ ಆತನು ಆ ಒಂದು ಯುದ್ಧ ಭೂಮಿಗೆ ಆಹಾರ ಕೊಡಲು ಬಂದಾಗ ಅವನಿಗೆ ಗೊತ್ತಿತ್ತು ಏನೋ ನಡೀತಾ ಇದೆ, ಇಲ್ಲಿ ಯಾರೋ ನನ್ನ ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. And he got so angry. ಅವನು ತುಂಬಾ ಸಿಟ್ಟಿಗೆ ಒಳಗಾದ. He was upset. ಅವನಿಗೆ ತುಂಬಾ ಒಂದು ಸಿಟ್ಟು ಬಂತು. He was asking everyone, why are you not going and fighting? ಎಲ್ಲರ ಬಳಿಯಲ್ಲಿ ಆತನು ಕೇಳ್ತಿದ್ದ, ನೀವ್ ಯಾಕೆ ಹೋಗಿ ಯುದ್ಧ ಮಾಡಬಾರ್ದು, ಅವನನ್ನು ಯಾಕೆ ಸೋಲಿಸಬಾರ್ದು ಎಂಬುದಾಗಿ. He was asking, how can you let this guy speak against our God? ನಮ್ಮ ದೇವರ ವಿರುದ್ಧವಾಗಿ ಈ ಮನುಷ್ಯನಿಗೆ ಮಾತನಾಡಲು ನೀವು ಹೇಗೆ ಅನುಮತಿಸ್ತೀರಾ ಎಂಬುದಾಗಿ ಕೇಳ್ತಾ ಇದ್ದ. There was nobody who could stand up. ಯಾರು ನಿಲ್ಲಲು ಅಲ್ಲಿ ಬರ್ಲಿಲ್ಲ ಎದುರು. So he decided, I will go. ಆಗ ಆತನ ಆಲೋಚಿಸ್ತಾನೆ, ನಾನೇ ಸ್ವಯಂ ಹೋಗ್ತೇನೆ. Amen. Amen. The man of God, the man of faith said, I will go. ನಂಬಿಕೆ ಇದ್ದ ಒಬ್ಬ ಮನುಷ್ಯನು, ದೇವರ ಮನುಷ್ಯನು ಹೇಳ್ತಾನೆ, ನಾನು ಹೋಗ್ತೇನೆ. Everybody tried to stop him. ಎಲ್ಲರೂ ಅವನನ್ನು ತಡೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. They said, at least wear the dress. ಈ ಒಂದು ಶಸ್ತ್ರವನ್ನಾದ್ರೂ ನೀನು ಉಪಯೋಗಿಸಿ ಎಂಬುದಾಗಿ ಹೇಳ್ತಾರೆ. And he said, no, I will go in the name of the Lord. ಇಲ್ಲ, ನಾನು ನನ್ನ ತಂದೆಯಾದ ದೇವರ ಹೆಸರಿನಲ್ಲಿ ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. He took 5 stones and 1 sling. ಆತನು 5 ಕಲ್ಲುಗಳನ್ನು ಮತ್ತು ಒಂದು ಸ್ಲಿಂಗ್ ಅನ್ನು ತೆಗೆದುಕೊಳ್ತಾನೆ. And the Goliath was looking at him and saying, hey, do you think I'm a dog? You're trying to chase me with the sticks. ಗೊಲ್ಯಾತನ ಅವನನ್ನು ನೋಡಿ ಹೇಳ್ತಾನೆ, ನೀನು ನನ್ನನ್ನು ನಾಯಿ ಎಂದಾಗಿ ಎನಿಸಿದ್ಯಾ, ನನ್ನನ್ನು ನೀನು ಈ ಒಂದು ಕಲ್ಲುಗಳಲ್ಲಿ ಹೊಡೆಯಲಿಕ್ಕೆ ಎಂಬುದಾಗಿ. See what David says here. ದಾವೀದನ ಏನ್ ಹೇಳ್ತಾನೆ ನೋಡಿ. In 17th chapter 45 verse 1 Samuel, he says, you come against me with sword and spear and javelin, but I come against you in the name of the Lord Almighty, the God of armies of Israel, whom you have defiled. 17ನೇ ಅಧ್ಯಾಯ 45ನೇ ವಚನದಲ್ಲಿ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನಾದ ಇಸ್ರಾಯೇಲ್ಯರಿಗೆ ಯುದ್ಧ ಭಟರು ದೇವರು ಆಗಿರುವ ಯೆಹೋವನ ನಾಮದೊಡನೆ ಬರುತ್ತೇನೆ. Amen. Hallelujah. Praise the Lord. Amen. Everybody was hearing fear at that time. ಎಲ್ಲರೂ ಆ ಸಂದರ್ಭದಲ್ಲಿ ಭಯದ ಮಾತನ್ನು ಕೇಳ್ತಾ ಇದ್ದರು. 40 days they heard the fear. 40 ದಿನ ಭಯದ ಮಾತು ಕೇಳಿದರು. But this one boy started to speak faith. ಆದರೆ ಒಂದು ಹುಡುಗ, ಚಿಕ್ಕ ಹುಡುಗ ನಂಬಿಕೆಯ ಮಾತುಗಳನ್ನು He started to speak the words of God. ದೇವರ ವಾಕ್ಯವನ್ನು ನುಡಿಯಲು ಆರಂಭಿಸಿದ. He said, in the name of the Lord Almighty I come against you. ಯೇಸು ಸ್ವಾಮಿ ದೇವರ ಪರಿಶುದ್ಧ ನಾಮದಲ್ಲಿ ನಾನು, ಯೆಹೋವನ ನಾಮದಲ್ಲಿ ನಾನು ನಿನ್ನ ವಿರುದ್ಧ ಬರುತ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. And he threw 1 stone with his sling. ಆತನು ಒಂದು ಕಲ್ಲನ್ನ ಆ ಒಂದು ಫಿಲಿಸ್ಟಿಯನ ವಿರುದ್ಧ ಎಸಿತಾನೆ. Such a giant man, 1 stone. ದೈತ್ಯಾಕಾರದ ಮನುಷ್ಯನು ಒಂದು ಕಲ್ಲು, ಆಲೋಚಿಸಿರಿ. He dropped dead. ಅದನ್ನ ಆ ಒಂದು ಕಲ್ಲು ಬಿದ್ದಾಗ ಆತನು ಶವವಾಗಿ ಮಾರ್ಪಡ್ತಾನೆ. Is it the strength of David? ಇದು ದಾವೀದನ ಬಲವ? Is it the strength of that stone? ಆ ಒಂದು ಕಲ್ಲಿನ ಬಲವೋ?
It is the power in the name of the Lord. ಆಮೆನ್. ದೇವರ ನಾಮದಲ್ಲಿರುವಂತಹ ಬಲಿಷ್ಠವಾದಂತಹ ಶಕ್ತಿ ಇದಾಗಿದೆ. I want to tell you today, you might be facing so many things. ನಾನು ನಿಮ್ಗೆ ಹೇಳಲು ಬಯಸ್ತೇನೆ, ತುಂಬಾ ಪರಿಸ್ಥಿತಿಯಿಂದ ನೀವು ಇವತ್ತು ಹೋಗ್ತಾ ಇರಬಹುದು. You are going in the direction of your thoughts. ನೀವು ನಿಮ್ಮ ಆಲೋಚನೆಗಳ ದಿಕ್ಕಿನಲ್ಲಿ ನಡೀತಾ ಇದ್ದೀರಾ. Let your thoughts be filled by faith. ನಿಮ್ಮ ಆಲೋಚನೆ ಯಾವಾಗ್ಲೂ ನಂಬಿಕೆಯಿಂದ ತುಂಬಿದಂತದಾಗಲಿ. Let your thoughts be filled with the fellowship of God. ಆಮೆನ್. ನಿಮ್ಮ ಆಲೋಚನೆಗಳು ಯಾವಾಗ್ಲೂ ಕ್ರಿಸ್ತನ ಜೊತೆ, ದೇವರ ಜೊತೆ ಅನ್ಯೋನ್ಯತೆಯಿಂದ ತುಂಬಿದಂತದ್ದಾಗಲಿ. More time you spend with something, more of that will get into you. ನೀವು ಹೆಚ್ಚಾಗಿ ಯಾವುದರಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತೀರೋ ಅದೇ ನಿಮ್ಮ ಮನಸ್ಸಿಗೆ ಪ್ರವೇಶಿಸುತ್ತದೆ. Spend more time in meditating the scripture. ದೇವರ ವಾಕ್ಯವನ್ನು ಓದುವುದರಲ್ಲಿ Praying ನೀವು and talking ಹೆಚ್ಚಾಗಿ to God. ಸಮಯವನ್ನು ಕಳೆಯಿರಿ. ದೇವರ ಜೊತೆ ಮಾತನಾಡಿ ಆತನ ಜೊತೆ ಪ್ರಾರ್ಥಿಸಿರಿ. Your life be filled with faith. ನಿಮ್ಮ ಜೀವಿತವು ನಂಬಿಕೆಯಿಂದ ತುಂಬುವಂತದ್ದಾಗಲಿ. And no giant can stand against you. ಯಾವ ದೈತ್ಯಾಕಾರದ ಮನುಷ್ಯನು ನಿಮ್ಮ ವಿರುದ್ಧವಾಗಿ ನಿಲ್ಲಲು ಸಾಧ್ಯವಿಲ್ಲ. In the name of Jesus, ಯೇಸು ಸ್ವಾಮಿ ನಾಮದಲ್ಲಿ every giant would bow down. ಆಮೆನ್. ಎಲ್ಲ ದೈತ್ಯಾಕಾರದ ಒಂದು ಮನುಷ್ಯನು ನಿಮ್ಮ ಎದುರು ನಿಜವಾಗಿ ತಲೆಬಾಗಲೇಬೇಕು. In the name of Jesus, ಯೇಸು ಸ್ವಾಮಿ ನಾಮದಲ್ಲಿ every sickness will bow down. ಎಲ್ಲ ಒಂದು ಅನಾರೋಗ್ಯದ ಪರಿಸ್ಥಿತಿ ನಿಮ್ಮ ಎದುರು ತಲೆಬಾಗಲೇಬೇಕು. In the name of Jesus, ಯೇಸು ಸ್ವಾಮಿಯ ನಾಮದಲ್ಲಿ every problem, trial, temptation Hallelujah. will bow down. ಎಲ್ಲ ಸಮಸ್ಯೆಗಳು, ಎಲ್ಲ ಶೋಧನೆಗಳು ನಿಮ್ಮ ಎದುರು ಸಮರ್ಪಣೆಯನ್ನು ಮಾಡಲೇಬೇಕು. Fill your thoughts with the word of ಆಮೆನ್. God, ನಿಮ್ಮ ಆಲೋಚನೆಗಳನ್ನು ದೇವರ ವಾಕ್ಯದಿಂದ ನೀವು ತುಂಬಿರಿ. so that you will talk the word of God ನೀವು ದೇವರ ವಾಕ್ಯವನ್ನು ಇದರ ಮೂಲಕ ನುಡಿಯುವವರಾಗಿ, and you will live according to the word of God. ನೀವು ದೇವರ ವಾಕ್ಯದಲ್ಲಿ ನಡೆಯುವವರಾಗಿ, In Jesus' name, ಯೇಸು ಸ್ವಾಮಿ ನಾಮದಲ್ಲಿ amen. ಆಮೆನ್. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.